ಹಾಯ್ ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಸಿರಿ ಲಕ್ಕಿ ಚಾರ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡುತ್ತಿರುವ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಾಮೆಂಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾವಿವತ್ತು ಬೆಂಗಳೂರಿನಲ್ಲಿರುವ ಬನ್ನರಘಟ್ಟದ ಚಂಪಕಧಾಮ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಹೋಗಿದ್ವಿ. ಮಾರ್ಚ್ 11ನೇ ತಾರೀಕು ಅಂದರೆ ನಿನ್ನೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿತ್ತು. ಆದರೆ ನಾವು ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ, ರಾತ್ರಿ ಹೋದ್ವಿ. ಬಟ್ ರಾತ್ರಿ ಈ ಲೈಟಿಂಗ್ಸ್ ಅವೆಲ್ಲ ನೋಡಿ ತುಂಬ ಖುಷಿ ಆಯಿತು. ಏನು ಜನ ಅಂತೀರಾ, ಸಿಕ್ಕಾಪಟ್ಟೆ ಜನ. ಈ ಚಂಪಕಧಾಮ ದೇವಸ್ಥಾನ ನೋಡಿದ ಕೂಡಲೇ ನನ್ನ ಮನಸ್ಸಲ್ಲಿ ಏನು ಬಂತು ಅಂದರೆ, ಈ ದೇವಸ್ಥಾನ ಯಾರು ಕಟ್ಟಿಸಿದ್ರು, ಯಾರು ಆಳ್ವಿಕೆ ಮಾಡಿರ್ಬೋದು ಅಂತ ಕೆಲವೊಂದು ಕ್ವಶನ್ಸ್ಗಳು ನನ್ನಲ್ಲೇ ಸ್ಟಾರ್ಟ್ ಆಯಿತು. ಇದ್ರ ಬಗ್ಗೆ ಸ್ಟಡಿ ಮಾಡಿ ನಾನು ನಿಮಗೆ ಕೆಲವೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಬನ್ನರಘಟ್ಟ ದೇವಸ್ಥಾನ ಅಂದರೆ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನವು ಸುಮಾರು 800 ವರ್ಷಗಳ ದೇವಸ್ಥಾನ, ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು. ಇತಿಹಾಸ ಕೂಡ ಇದೆ ಈ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನ ಹೊಯ್ಸಳರ ಕಾಲಕ್ಕೆ ಸೇರಿತು ಅಂತ ಹಿಸ್ಟ್ರಿ ಹೇಳುತ್ತೆ. ಶಾಸನಗಳ ಪ್ರಕಾರ ಕ್ರಿಸ್ತಶಕ 1257ರಲ್ಲಿ ತಮಿಳರಸ ಎಂಬ ಹೊಯ್ಸಳ ಸಾಮಂತ ರಾಜ ನಿರ್ಮಿಸಿದ ದೇವಸ್ಥಾನ ಇದು. ತದನಂತರ ಕೆಲವು ದಿನಗಳ ಆದ್ಮೇಲೆ ವಿಜಯನಗರದ ಸಾಮ್ರಾಜ್ಯ ಅರಸ ಈ ದೇವಾಲಯನ ಮತ್ತೆ ಪುನಶ್ಚೇತನಗೊಳಿಸ್ತಾರೆ. ಅದು ದ್ರಾವಿಡ ಶೈಲಿಯಲ್ಲಿ ಗೋಪುರನ ಕಟ್ಟಿಸ್ತಾರೆ. ಆದ್ರೆ ಈ ಚಂಪಕ ದೇವಸ್ಥಾನಕ್ಕೆ ಚಂಪಕಧಾಮ ಅಂತ ಹೇಗೆ ಹೆಸರು ಬಂತಂದ್ರೆ, ಹಿಂದೆ ಈ ಪ್ರದೇಶ ಚಂಪಕ ಮರಗಳಿಂದ ಕೂಡಿದ ಅತಿ ದಟ್ಟ ಕಾಡಾಗಿರುತ್ತೆ. ಇಲ್ಲಿ ದೇವರಿಗೆ ಸಂಪಿಗೆ ಹೂಗಳೆಂದರೆ ಅತ್ಯಂತ ಪ್ರಿಯವಾಗಿರುತ್ತೆ. ಈ ಕ್ಷೇತ್ರಕ್ಕೆ ಚಂಪಕಾರಣ್ಯ ಎಂದು ಮೊದಲು ಹೆಸರಿರುತ್ತೆ. ತದನಂತರ ಈ ದೇವಸ್ಥಾನಕ್ಕೆ ಚಂಪಕಧಾಮ ಎಂದು ಹೆಸರು ಬರುತ್ತೆ. ಇನ್ನು ನಾವು ಪೌರಾಣಿಕ ಪ್ರಕಾರ ನೋಡೋದಾದ್ರೆ, ಪಾಂಡವರು ದ್ವಾಪರ ಯುಗದಲ್ಲಿ ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ಬಂದು ಇರ್ತಿದ್ರು ಮತ್ತು ಇಲ್ಲಿನ ದೇವರನ್ನು ಆರಾಧಿಸುತ್ತಿದ್ದರು. ಈ ಪೌರಾಣಿಕ ಕಥೆಯಲ್ಲಿ ಹೇಳೋದಾದ್ರೆ, ಅರ್ಜುನನ ಮರಿಮೊಮ್ಮಗನಾದ ಜನಮೇಜಯ ರಾಜನು ತನ್ನ ಸರ್ಪದೋಷ ಮತ್ತು ಚರ್ಮ ವ್ಯಾಧಿಯಿಂದ ಮುಕ್ತಿ ಹೊಂದಲು ಈ ಸುವರ್ಣಮುಖಿ ಕಲ್ಯಾಣಿ ಅಂತಿದೆ. ಆ ಸುವರ್ಣಮುಖಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತಾರೆ. ಪವಾಡ ಸದೃಶ್ಯವಾಗಿ ಏನಾಗುತ್ತೆ ಅಂದ್ರೆ, ಅವ್ರು ಬೇಗ ಗುಣಮುಖರಾಗ್ತಾರೆ. ಈ ದೇವಸ್ಥಾನ ಆಕರ್ಷಣೆ ಏನು ಅಂತಂದ್ರೆ, ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಲಕ್ಷ್ಮಿ ಮತ್ತು ಭೂದೇವಿಯರೊಡನೆ ನೆಲೆಸಿರೋದಾಗಿರುತ್ತೆ. ಇಲ್ಲಿ ಇದು ಒಂದೇ ದೇವಸ್ಥಾನ ಇಲ್ಲ. ದೇವಾಲಯದ ಹಿಂಭಾಗದಲ್ಲಿ ಬೆಟ್ಟದ ಮೇಲೆ ಮೆಟ್ಟಿಲುಗಳಿವೆ. ಅದು ಅಲ್ಲಿರೋ ದೇವಸ್ಥಾನ ಯಾವುದಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಅಲ್ಲಿ ಇದೆ. ಈ ಚಂಪಕಧಾಮ ದೇವಸ್ಥಾನ ಪ್ರತಿ ವರ್ಷ ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇಲ್ಲಿ ಅದು ತುಂಬಾ ಪ್ರಸಿದ್ಧ ಹೆಸರು ಕೂಡ ಪಡೆದಿದೆ. ಸಾವಿರಾರು ಭಕ್ತರು ಅವಾಗ ಸೇರ್ತಿದ್ರು. ಇವಾಗ ಈ ಕ್ರೌಡ್ ಎಲ್ಲ ನೋಡಿದ್ರೆ ಲಕ್ಷಾಂತರ ಭಕ್ತರು ಅಂತಾನೆ ಹೇಳಬಹುದು. ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ಜನರು ಸುವರ್ಣಮುಖಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಜಾತ್ರೆ ದಿನದಂದು ಸರ್ವ ರೋಗಗಳು ದೋಷಗಳು ನಿವಾರಣೆ ಆಗ್ಲಿ ಅಂತ ಅಲ್ಲಿ ಸ್ನಾನ ಮಾಡ್ತಾರೆ. ಇದು ಆವಾಗಿನ ಕಾಲದ ನಂಬಿಕೆ ಕೂಡ ಇವಾಗಲೂ ಅದು ಮುಂದುವರೆದಿದೆ. ಜಾತ್ರೆಯಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯುತ್ತದೆ. ಅದರಲ್ಲೂ ವಿಶೇಷವಾಗಿ ಈ ಪ್ಲೇಗಮ್ಮ ದೇವಿಯ ಆರಾಧನೆ ಒಂದು ಪ್ರಮುಖ ಅಂಗವಾಗಿದೆ. ಮೊದಲ ಬಾರಿ ನನ್ನ ವಿಡಿಯೋ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ನಮಗೆ ಅತ್ಯಮೂಲ್ಯ. ಓಂ ನಮೋ ವೆಂಕಟೇಶಾಯ.